ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಫಲಿತಾಂಶ ಘೋಷಣೆ. ಸಂಸದ ಸುಧಾಕರ್‌ರಿಂದ ಶುಭಾಶಯ. ನಗರೋತ್ಥಾನ ಅನುದಾನ 40 ಕೋಟಿ ಸಮರ್ಪಕವಾಗಿ ಬಳಸುವಂತೆ ಕರೆ. ಅತಿ ವೇಗವಾಗಿ ಕಾರು ಚಾಲನೆ. ಎರ್ಟಿಗಾ ಕಾರು ಮರಕ್ಕೆ ಡಿಕ್ಕಿ. ಕಾರ್ನಲ್ಲಿದ್ದ 5 ಸಾವು. ಮುನಿರತ್ನಂ ಬಿಜೆಪಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡೋ ದೊಡ್ಡ ಕಳ್ಳ. ಬಿಬಿಎಂಪಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾನೆ. ಏಕವಚನದಲ್ಲಿ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ವಾಗ್ದಾಳಿ. 5 ಗ್ರಾಮಗಳಿಗೆ ಕಂಟಕವಾದ ಗರುಡಾಚಲ ನದಿ ಸೇತುವೆ. ಶಾಲೆಗೆ ಹೋಗುವ ಮಕ್ಕಳು ಪರದಾಟ. ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ. ವಾರ್ತೆಗಳ ವಿವರ. ಚುನಾವಣೆ ಮುಗಿದ 5 ದಿನಗಳ ನಂತರ ಚಿಕ್ಕಬಳ್ಳಾಪುರ ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಎ. ಗಜೇಂದ್ರ, ಉಪಾಧ್ಯಕ್ಷರಾಗಿ ನಾಗರಾಜ್ ಹೆಸರನ್ನ ಉಪವಿಭಾಗಾಧಿಕಾರಿ ಅಶ್ವಿನ್ ಅಧಿಕೃತವಾಗಿ ಘೋಷಿಸಿದರು. ಸಂಸದ ಡಾಕ್ಟರ್ ಕೆ. ಸುಧಾಕರ್ ಹಾಜರಾಗಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿ ನಮ್ಮ ಕಾಲದಲ್ಲಿ ಒದಗಿಸಿದ್ದ ನಗರೋತ್ಥಾನ ಅನುದಾನ 40 ಕೋಟಿ ಸಮರ್ಪಕವಾಗಿ ಬಳಸಿ ಸ್ನೇಹಮಯಿ ನಗರಸಭೆ ಆಡಳಿತ ನೀಡಿ ಎಂದು ಸಲಹೆ ನೀಡಿದರು. ಕಳೆದ 12ರಂದು ನಡೆದಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳ ಅಭ್ಯರ್ಥಿಗಳ ಹೆಸರುಗಳನ್ನು ನ್ಯಾಯಾಲಯದ ತಡೆ ಆದೇಶ ಇದ್ದ ಕಾರಣ ವಿಲೆ ಇಡಲಾಗಿದ್ದು, ತಡೆಯಾಜ್ಞೆ ತೆರವುಗೊಳಿಸಿ ಫಲಿತಾಂಶ ಘೋಷಿಸುವಂತೆ ಸಂಸದರ ಮನವಿ ಮೇರೆಗೆ ಇಂದು ಉಪವಿಭಾಗಾಧಿಕಾರಿ ಅಶ್ವಿನ್ ನಗರಸಭೆ ಸಭಾಂಗಣದಲ್ಲಿ ಅಧಿಕೃತವಾಗಿ ನೂತನವಾಗಿ ಆಯ್ಕೆಯಾಗಿದ್ದ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜ್ ಹೆಸರನ್ನ ಘೋಷಿಸಿದರು. ನಂತರ ಸಭಾಂಗಣಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ. ಸುಧಾಕರ್ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಶುಭಾಶಯ ಕೋರಿ ಸ್ನೇಹಮಯಿ ನಗರಸಭೆಯನ್ನಾಗಿಸುವ ಆಡಳಿತ ನಡೆಸಿ ಹಿಂದೆ ಇದ್ದ ಅಧ್ಯಕ್ಷರಂತೆ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿ ನಗರಕ್ಕೆ ಬೇಕಾದ ಸೌಕರ್ಯ ಒದಗಿಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸರ್ಕಾರವಿದ್ದಾಗ ಒದಗಿಸಿದ್ದ ನಗರೋತ್ಥಾನ ಅನುದಾನ ಖರ್ಚು ಮಾಡಲಾಗಿದೆ. ಉಳಿಸಿರುವ ಹಣವನ್ನ ನಗರ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಸಿ ಎಂದು ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ನಗರ ಜನಕ್ಕೆ, ನಗರದ ನಿವಾಸಿಗಳಿಗೆ ಒಂದು ಆಡಳಿತ ಸ್ನೇಹಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅವರಿಗೆ ನಾನು ಮನವಿ ಮಾಡ್ತೇನೆ. ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಭ್ರಷ್ಟಾಚಾರ ಮುಕ್ತ ಮತ್ತು ಏನು ನಾಗರಿಕ ಸ್ನೇಹ ಒಂದು ನಗರಸಭೆ ಚಿಕ್ಕಬಳ್ಳಾಪುರ ಮಾಡಬೇಕು. ಹಿಂದೆ ಕೂಡ ಮಾನ್ಯ ಆನಂದ್ ರೆಡ್ಡಿ ಅವರಿದ್ದಾಗ ಅವರು ಕೂಡ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎ. ಗಜೇಂದ್ರ ಮಾತನಾಡಿ, ನಗರದ ವಾಸಿಗಳಿಗೆ ಬೇಕಾಗಿರುವ ನೀರು, ನೈರ್ಮಲ್ಯ, ಶೌಚಾಲಯ, ಒಳಚರಂಡಿ ನಿರ್ವಹಣೆ ಹಾಗೂ ಸ್ವಚ್ಛತೆ ಕಾಪಾಡಿ ನಗರ ವ್ಯಾಪ್ತಿಯಲ್ಲಿರುವ ಉದ್ಯಾನವನಗಳ ಅಭಿವೃದ್ಧಿ ಪಡಿಸಲಾಗುವುದು. ವಿದ್ಯುತ್ ದೀಪಗಳ ನಿರ್ವಹಣೆ ಸೇರಿದಂತೆ ನಗರಸಭೆಗೆ ಒದಗಿಸಲಾಗಿರುವ ಎಲ್ಲ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿ ನಗರದ ಅಭಿವೃದ್ಧಿಗೆ ಶ್ರಮ ವಹಿಸುವೆ ಎಂದು ತಿಳಿಸಿದರು. ಕುಡಿಯೋ ನೀರು, ಸ್ವಚ್ಛತೆ, ಲೈಟಿಂಗು ಮತ್ತು ರಸ್ತೆ ಎಲ್ಲೆಲ್ಲಿ ಸಮಸ್ಯೆ ಇದೋ ಇದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ. ಮತ್ತು ಸಾರ್ವಜನಿಕರು ನಮಗೆ ಏನು ಅಹವಾಲು ಕೊಡ್ತಾರೋ ಅದು ಹಂತ ಹಂತವಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 31 ವಾರ್ಡ್ ಒಂದೇ ಮಾದರಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ. ಚಿಕ್ಕಬಳ್ಳಾಪುರ ನಗರ ಮಾದರಿ ಚಿಕ್ಕಬಳ್ಳಾಪುರವಾಗಿ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ. ಈ ವೇಳೆ ಉಪಾಧ್ಯಕ್ಷ ನಾಗರಾಜ್, ಪೌರಾಯುಕ್ತ ಉಮಾಶಂಕರ್ ಹಾಗೂ ಬಿಜೆಪಿ ಬೆಂಬಲಿತ ಎಲ್ಲ ನಗರಸಭಾ ಸದಸ್ಯರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಎರ್ಟಿಗಾ ಕಾರ್ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ 5 ಸಾವನ್ನಪ್ಪಿರುವ ಭೀಕರ ಘಟನೆ ಮಂಗಳವಾರ ಸಂಜೆ 5:30ರಲ್ಲಿ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಂಭವಿಸಿದ್ದು, ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ನಾಗಮಂಗಲ ರಾಷ್ಟ್ರೀಯ ಹೆದ್ದಾರಿ 75ರ ಸೋಲೂರು ಸಮೀಪ ಭದ್ರಾಪುರ ಬಳಿ ಎರ್ಟಿಗಾ ಕಾರೊಂದು ಮರಕ್ಕೆ ಡಿಕ್ಕಿ ಹೊಡೆದಿದ್ದು, ಬೆಂಗಳೂರಿನ ಪೀಣ್ಯ ದಾಸರಹಳ್ಳಿಯ ಬಾಗಲಕುಂಟೆ ಮೂಲದ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಯಡಿಯೂರು ಬಳಿಯ ಹುಲಿ ವಾಹನ ಮುನೀಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸಿ ಬರುವಾಗ ದುರ್ಘಟನೆ ಸಂಭವಿಸಿದೆ. ಐವತ್ತೈದು ವರ್ಷದ ನಂಜುಂಡಪ್ಪ, 47 ವರ್ಷದ ಶಾರದಾ, 80 ವರ್ಷದ ಭದ್ರಮ್ಮ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗುತ್ತಿದ್ದು, ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ.
ದಲಿತ, ಒಕ್ಕಲಿಗ, ಶೋಷಿತ, ಹಿಂದುಳಿದ ಸಮುದಾಯಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಶಾಸಕ ಮುನಿರತ್ನರನ್ನು ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಯಲು ಶೋಷಿತ ಸಮಾಜ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಮುನಿರತ್ನಗೆ ಕಠಿಣ ಶಿಕ್ಷೆಯಾಗುವಂತೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಆಗ್ರಹಿಸಿದರು. ಶಾಸಕ ಮುನಿರತ್ನಗೆ ಕಠಿಣ ಶಿಕ್ಷೆಯಾಗುವಂತೆ ಆಗ್ರಹಿಸಿ ಕೋಲಾರದ ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬಂಗಾರಪೇಟೆ ಪಟ್ಟಣದ ಕುವೆಂಪು ಸರ್ಕಲ್ನಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ರೌಡಿ ಮುನಿರತ್ನ ಬಿಜೆಪಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡೋ ದೊಡ್ಡ ಕಳ್ಳ. ಬಿಬಿಎಂಪಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾನೆಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಜನಪ್ರತಿನಿಧಿಯೊಬ್ಬ ಹೀಗೆ ಮಾತನಾಡುತ್ತಾನೆ ಎನ್ನುವುದು ಅಸಹ್ಯದ ಪರಮಾವಧಿ. ಹೊರ ರಾಜ್ಯದಿಂದ ಬಂದ ಈತ ಕೊಲೆ, ಸುಲಿಗೆ ಸೇರಿದಂತೆ ಅಪರಾಧ ಪ್ರಕರಣಗಳಲ್ಲೇ ಮುಳುಗಿದ್ದಾನೆ. ಅವರ ಶಾಸಕ ಸ್ಥಾನವನ್ನ ವಜಾ ಮಾಡಿ ಈತ ಮಾಡಿರುವ ಅಕ್ರಮಗಳ ವಿರುದ್ಧ ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು. ಈ ದೇಶದ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ದಲಿತರ ಮತಗಳನ್ನು ಪಡೆದು, ಒಕ್ಕಲಿಗರ ಮತಗಳನ್ನು ಪಡೆದು ದಲಿತರನ್ನ, ಒಕ್ಕಲಿಗರನ್ನ ಹೀನಾಮಾನವಾಗಿ ಮಾತಾಡಿರ್ತಕ್ಕಂಥ ರೌಡಿ ಮುಂಡತ್ವರನ್ನು ಹಿಂದೆ ಅನೇಕ ಪ್ರಕರಣಗಳ ರೌಡಿಗಳನ್ನು ಭಾಗಿಯಾಗಿದ್ದಾರೆ. ಇವತ್ತು ಹಿಂದೆ 1,200 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಂಡು ಅದು ಲ್ಯಾಂಡ್ ಆರ್ಮಿ ಕೊಟ್ಟು ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ಈತ ಒಬ್ಬ BBMP ಕಾರ್ಪೊರೇಟರ್ ಆಗಿ ಕಾಂಟ್ರಾಕ್ಟ್ ಆಗಿದ್ದುಕೊಂಡು ಆ ಭಾಗದಲ್ಲೂ ಕೂಡ ಸುಮಾರು 1,000 ಫೈಲ್ಗಳನ್ನು ಸುಟ್ಟಾಕಿ ವ್ಯಾಪಕ ಪ್ರಚಾರ ಮಾಡಿದ್ದಾನೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಶ್ರೀ ಸಾಯಿ ಡಿಸ್ಟ್ರಿಬ್ಯೂಟರ್ ರವರಿಂದ ಗೌರಿ ಗಣೇಶ ಮತ್ತು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ಆಫರ್. ಕಳೆದ 19 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ನಂಬಿಕೆ, ಗುಣಮಟ್ಟಕ್ಕೆ ಅರ್ಹವಾದ ಸಂಸ್ಥೆ. ರಿಲಯನ್ಸ್ ಪೆಟ್ರೋಲ್ ಬಂಕ್ನಲ್ಲಿ 400 ರೂಪಾಯಿಗೆ ಪೆಟ್ರೋಲ್ ಖರೀದಿ ಮಾಡಿದ್ರೆ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಲಕ್ಕಿ ಡ್ರಾ ಮೂಲಕ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ ಮುಂತಾದ ಬಹುಮಾನಗಳನ್ನು ಗೆಲ್ಲಿರಿ. ಈ ಸ್ಕೀಮ್ 30 ನವೆಂಬರ್ 2024 ಅನ್ವಯ. ರಿಲಯನ್ಸ್ ಪೆಟ್ರೋಲ್ ಬಂಕ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಹೆಚ್ಚಾಗಿ ಎಲ್ಲೆಡೆ ಬೆಳೆ ಹಾನಿ, ಆಸ್ತಿಪಾಸ್ತಿ ಹಾನಿಯಾಗಿದ್ದು, ಮಳೆ ಬಂದಾಗ ಸಾಮಾನ್ಯವಾಗಿ ರಸ್ತೆಗಳು, ಸೇತುವೆಗಳು ಹಾಳಾಗುವುದು ಕಾಣುತ್ತಿದ್ದೇವೆ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಭಾರಿ ಮಳೆಗೆ ಕೊರಟಗೆರೆ ತಾಲೂಕಿನ ಹಲವು ಕೆರೆ ಕಟ್ಟೆಗಳು ತುಂಬಿ ಗರುಡಾಚಲ, ಸುವರ್ಣಮುಖಿ, ಜಯಮಂಗಲಿ ನದಿಗಳು ಮೈದುಂಬಿ ಹರಿದಿವೆ. ಕೆಲವೆಡೆ ನದಿಗಳು ಹರಿದ ರಭಸಕ್ಕೆ ಸೇತುವೆಗಳು ಕೊಚ್ಚಿ ಹೋಗಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಕಾಣದಾಗಿ ಈ ಭಾಗದ ಜನರ ಓಡಾಟ ಹೇಳತೀರದಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ವ್ಯಾಪ್ತಿಯ ಬೈಜಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ತೊಗರಿಘಟ್ಟ, ಪಣ್ಣೇನಹಳ್ಳಿ, ಹನುಮೇನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳನ್ನು ಸಂಪರ್ಕಿಸುವ 2 ಸೇತುವೆಗಳು ಕೊಚ್ಚಿ ಹೋಗಿ ಸುಮಾರು 2 ತಿಂಗಳುಗಳಿಂದ ಈ ಗ್ರಾಮಗಳ ಜನರು ಓಡಾಡಲು ಕಷ್ಟಕರವಾಗಿದೆ. ಗೃಹ ಸಚಿವರ ತವರಲ್ಲಿಯೇ ಇಂತಹ ಸೇತುವೆಗಳಿಂದ ಜನರಿಗೆ ಕಂಟಕ ಎದುರಾಗಿದೆ. ನದಿಗಳು ಹರಿದ ರಭಸಕ್ಕೆ ಸೇತುವೆಗೆ ಅಳವಡಿಸಲಾಗಿದ್ದ ಸಿಮೆಂಟಿನ ರಿಂಗ್ಗಳು ನೀರಿನ ಸೆಳೆತಕ್ಕೆ ಸೇತುವೆ ಕೊಚ್ಚಿ ಹೋಗಿವೆ. ಈ ಭಾಗದಲ್ಲಿ ಸುಮಾರು 12 ಅಡಿಗೂ ಹೆಚ್ಚು ಆಳ ಗುಂಡಿ ಬಿದ್ದು ಗ್ರಾಮಗಳನ್ನ ಸಂಪರ್ಕಿಸುವ ಕೊಂಡಿ ತಪ್ಪಿದಂತಾಗಿದೆ. ಗ್ರಾಮ ಪಡಿಕೆ ತಾಕ ಹೊಳವಳ್ಳಿ ಹೋಬಳಿ ನಮಗೆ ತೊರೆ ಕಿತ್ತುವಾಗಿಂದ 2 ತಿಂಗಳಿಂದ 3 ತಿಂಗಳಿಂದ ನಮಗೆ ದಾರಿಗೆ ಹೋಗೋಕ್ಕೆ ವ್ಯವಸ್ಥೆ ಇಲ್ಲ. ಹಂಗಾಗಿ ಹುಡುಗರು, ಶಾಲಾ ಮಕ್ಕಳು ಅವರು
ತಿಂಡಿ ಊಟದ ಎಲ್ಲ 3 ಕಿಲೋಮೀಟ್ರ್ ಹೊಡಿಬೇಕು ಗಾಡಿ ತಗೊಂಡು. ಎಲ್ಲ ಬಿಡ್ದು ಬಂದ ಆ ಕಡೆಯಿಂದ ಕಿತ್ತೋಗ್ಬಿಟ್ಟೈತೆ ಈಗ. ಸುಮಾರು 2 ತಿಂಗಳುಗಳಿಂದ ಈ ಸೇತುವೆ ಕೊಚ್ಚಿ ಹೋಗಿ ಶಾಲಾ ಮಕ್ಕಳು ಸೇರಿದಂತೆ ಪಿಂಚಣಿ ಹಾಗೂ ಸರ್ಕಾರಿ ಕೆಲಸಕ್ಕೆ ತೆರಳುವ ಸಾರ್ವಜನಿಕರು ವೃದ್ಧರಿಗೆ ಬಹಳ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದ್ರೂ ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಈಗಾಗಲೇ ತಹಶೀಲ್ದಾರ್ ಸೇರಿದಂತೆ ಇತರೆ ಅಧಿಕಾರಿಗಳಿಗೆ ಸಂಪರ್ಕ ಕೊಂಡಿಯಂತಿರುವ ರಸ್ತೆಯನ್ನ ಸರಿಪಡಿಸುವಂತೆ ಮನವಿ ನೀಡಿದ್ದೇವೆ. ದಯಮಾಡಿ ನಮಗೆ ಸಂಪರ್ಕಿಸುವ 2 ರಸ್ತೆಗಳನ್ನ ಸರಿಪಡಿಸಬೇಕು. ಸ್ಕೂಲ್ಗೆ ಹೋಗಕ್ಕಾಗಲ್ಲ ಟೈಮ್ಗೆ, ಗಾಡಿ ಬಿಟ್ಟು ಬರಬೇಕು. ಬಂದೇ ಇಲ್ಲ, ನೋಡು ಇಲ್ಲ, ಬಂದೂ ಇಲ್ಲ. ಪಟ್ಕೇರ್ಗೆ ಹೋಗಿ ಎಲ್ಲ ಅರ್ಜಿ ಅವು ಇವು ಕೊಟ್ಟಿದ್ದೇವೆ, ಬಂದೇ ಇಲ್ಲ ಇನ್ನು. ಪ್ರತಿನಿತ್ಯ ಶಾಲಾ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಈ ಭಾಗವಾಗಿ ಸಂಚರಿಸುತ್ತಾರೆ. ಕೇವಲ ಒಂದು ದ್ವಿಚಕ್ರ ವಾಹನ ಹೋಗುವಂತಹ ಬಂಡೆ ಕಲ್ಲನ್ನ ಗ್ರಾಮಸ್ಥರೇ ಹಾಕಿಕೊಂಡು ತೆರಳುತ್ತಿದ್ದೇವೆ. ನಮ್ಮ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇಲ್ಲದೆ ಅನೇಕ ವೃದ್ಧರು ಪಿಂಚಣಿ ತೆಗೆದುಕೊಳ್ಳಲಾಗದೆ ಪರದಾಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸೇತುವೆ ಸರಿಪಡಿಸಬೇಕು ಎಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನಂ ನಾಯ್ಡು ರವರು ದಲಿತ ಸಮುದಾಯವನ್ನ ಜಾತಿ ನಿಂದನೆ ಮಾಡಿರುವುದನ್ನು ಖಂಡಿಸಿ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಶವಯಾತ್ರೆ ನಡೆಸಿ ಪ್ರತಿಕೃತಿ ದಹನ ಮಾಡಿದರು. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನಂ ನಾಯ್ಡು ರವರು ಚಲುವರಾಜು ಎಂಬ ಗುತ್ತಿಗೆದಾರರ ಬಳಿ ತಮ್ಮ ವೈಯಕ್ತಿಕ ವ್ಯವಹಾರದ ಬಗ್ಗೆ ಮಾತನಾಡುತ್ತಿದ್ದಾಗ ದಲಿತ ಸಮುದಾಯದ ಬಗ್ಗೆ ತುಚ್ಛವಾಗಿ ಮಾತನಾಡಿರೋದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ವತಿಯಿಂದ ಮಾಲೂರು ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ಪಟ್ಟಣವೆಲ್ಲ ಮುನಿರತ್ನರವರ ಶವಯಾತ್ರೆ ನಡೆಸಿ ಮಾರಿಕಾಂಬ ವೃತ್ತದಲ್ಲಿ ಶಾಸಕ ಮುನಿರತ್ನ ಅವರ ಪ್ರತಿಕೃತಿ ದಹನ ಮಾಡಿದ್ರು. ಈ ವೇಳೆ ಅಂಬೇಡ್ಕರ್ ವಾದ ಜಿಲ್ಲಾ ಸಂಘಟನಾ ಸಂಚಾಲಕ ಲಕ್ಕೂರು ವೆಂಕಟೇಶ್ ಮಾತನಾಡಿ, ಶಾಸಕ ಮುನಿರತ್ನ ಅವರು ಜಾತಿ ಹೆಸರಿನ ಮೂಲಕ ಇಡೀ ದಲಿತ ಸಮುದಾಯವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಮಾತನಾಡಿರುವುದು ಬಹಳ ಖಂಡನೀಯ. ಹೆಣ್ಣುಮಕ್ಕಳ ಮೇಲೆ ಇಂತಹ ಕೊಳಕು ಮನಸ್ಸು ಹೊಂದಿರುವ ಮುನಿರತ್ನಂ ನಾಯ್ಡುರವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಜಾತಿ ನಿಂದನೆ ಪ್ರಕರಣ ದಾಖಲಿಸಿಕೊಂಡು ಅವರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆ ನಡೆಸೋದಾಗಿ ಎಚ್ಚರಿಸಿ ಗೃಹ ಸಚಿವರಿಗೆ, ರಾಜ್ಯಪಾಲರಿಗೆ, ಜಿಲ್ಲಾಧಿಕಾರಿಗಳಿಗೆ, ತಹಶೀಲ್ದಾರ್ ಅವರ ಮೂಲಕ ಮನವಿಯನ್ನ ಸಲ್ಲಿಸಿದ್ರು. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಯಾವುದೋ ಒಂದು ಫೋನಿನ ಸಂಭಾಷಣೆಯಲ್ಲಿ ಅವರ ಒಂದು ಕ್ರೌರ್ಯವನ್ನು, ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥದ್ದು ಕೆಲವೊಂದು ಹತ್ರ ನಮ್ಮ ದಲಿತ ಸಮುದಾಯದಲ್ಲಿ ಕಳವಳ ವ್ಯಕ್ತಪಡಿಸಿದೆ, ನೋವು ಉಂಟು ಮಾಡ್ತಾ ಇದೆ ಅಂತ ಒಂದು ಪದವನ್ನು ಬಳಸಿದ್ದಾರೆ. ಒಬ್ಬ ಹೆಣ್ಮಕ್ಳು ಮಾತಾಡೋ ಬದಲು ತಮ್ಮ ಮನೆಗಳಲ್ಲಿರ್ತಕ್ಕಂಥ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕಿತ್ತು ಅಂತ ಮುನಿರತ್ನಂ ನಾಯ್ಡು ಅವರಿಗೆ ತಕ್ಕ ಪಾಠ ಕಲಿಸಬೇಕು. ಮುಂದಿನ ದಿನಗಳಲ್ಲಿ ಅವರನ್ನು ತನಿಖೆಗೆ ಒಳಪಡಿಸಬೇಕು, ಅವರ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯದಲ್ಲಿ ಎಲ್ಲೂ ಹೋರಾಟಕ್ಕೆ ನಾವು ಬಿಡಲ್ಲ, ನಿಮ್ಮನ್ನು ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಇದು ಆರಂಭ ಮಾತ್ರ, ಅಂತವಲ್ಲ ಅದು. ಜೈ ಭೀಮ್. ಈ ಸಂದರ್ಭದಲ್ಲಿ ರಾಜ್ಯ ವಿಭಾಗೀಯ ಸಂಚಾಲಕ ಎಪಿ ರಂಗನಾಥ್, ಜಿಲ್ಲಾ ಸಂಘಟನಾ ಸಂಚಾಲಕ ಮದಿವಣ್ಣನನ್, ಜಿಲ್ಲಾ ಸಂಘಟನಾ ಸಂಚಾಲಕ ಎಕೆ ವೆಂಕಟೇಶ್, ಜೂನಿಯರ್ ಗದ್ದರ್ ಸೀನಪ್ಪ, ಕಳವಚ್ಚಿ ಶ್ರೀನಿವಾಸ್, ತಾಲೂಕು ಸಂಚಾಲಕ ಮುನಿರಾಜು, ತಾಲೂಕು ಮಹಿಳಾ ಒಕ್ಕೂಟದ ಚಂದ್ರಕಲಾ ನಾಗವೇಣಿ ಮತ್ತಿತರರು ಭಾಗವಹಿಸಿದ್ರು. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ತ್ಯಾಮಗೊಂಡ್ಲು ಪಟ್ಟಣದಲ್ಲಿ ಕಳೆದ 1 ವರ್ಷದಿಂದ ಉಳಿಕೆಯಾಗಿದ್ದ ಕಾಮಗಾರಿಯನ್ನು ಇಂದು ಚಾಲನೆ ನೀಡಿದ್ದೇನೆ. ಮುಂದಿನ ದಿನದಲ್ಲಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ 5 ಕೋಟಿ ವೆಚ್ಚದ ಕಾಮಗಾರಿಯ ಪೂಜೆಯನ್ನು ಮಾಡಲಿದ್ದೇನೆ ಎಂದು ನೆಲಮಂಗಲ ಕ್ಷೇತ್ರದ ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಪಟ್ಟಣದ ಹೊಸಕೆರೆ ಬೀದಿಯಲ್ಲಿ ಎಂಎಲ್ಸಿ ರವಿ ಅವರ ನೇತೃತ್ವದಲ್ಲಿ ಬಿಡುಗಡೆಯಾಗಿದ್ದ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಅನುದಾನದಲ್ಲಿ ನಡೆಯುತ್ತಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಯ ಗುಣಮಟ್ಟವನ್ನು ಪರಿಶೀಲಿಸಿ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ, ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆಯನ್ನು ನೀಡಿದ್ದೇನೆ. ಯಾವುದೇ ಆಮಿಷಕ್ಕೂ ಹಾಗೂ ಗುತ್ತಿಗೆದಾರರಿಂದ 1 ರೂಪಾಯಿಯನ್ನು ಪಡೆಯದೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲು ಸೂಚಿಸಿದ್ದೇನೆ. ತ್ಯಾಮಗೊಂಡ್ಲು ಬೇಗೂರು ರಸ್ತೆ ಕಾಮಗಾರಿ ವಿಚಾರದಲ್ಲಿ ಮಾಜಿ ಶಾಸಕರು ಎಷ್ಟು ಹಣ ಮಾಡಿದ್ದಾರೆ, ನಂತರ 4 ಪಥದ ರಸ್ತೆ ನಿರ್ಮಾಣಕ್ಕೆ ಕಾಮಗಾರಿಯನ್ನು ತಡೆದಾಗ ದ್ವೇಷ ರಾಜಕಾರಣ ಮಾಡಿ ಕೇಸ್ ಹಾಕಿಸಿದ್ರು. ಅದು ಕೋರ್ಟ್ನಲ್ಲಿ ವೆಕೆಟ್ ಆಗಿದೆ. ಅಭಿವೃದ್ಧಿ ವಿಚಾರದಲ್ಲಿ ಯಾರು ಏನು ಮಾಡಿದ್ರೂ ಎದುರಿಸಿ ನಿಲ್ಲುವ ಸಾಮರ್ಥ್ಯ ಇದೆ. ಮುಖ್ಯಮಂತ್ರಿಗಳ ಬಳಿಯಲ್ಲಿ ವಿಶೇಷ ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿದ್ರು. ಇನ್ನು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ 2ನೇ ವಿಮಾನ ನಿಲ್ದಾಣ ನಿರ್ಮಿಸಲು ಜಾಗಗಳನ್ನು ಗುರುತಿಸಿದ್ದಾರೆ. ಅಂತಿಮವಾಗಿ ನೆಲಮಂಗಲ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುರುತಿಸಿದ್ದ ಭೂಪ್ರದೇಶ ಅಂತಿಮವಾಗಿದೆ ಎನ್ನುತ್ತಿದ್ದಾರೆ. ಇದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ವೇಗ ಸಿಗ್ತದೆ ಅಂದರು.
ಇದು ತುಂಬ ಹಳೆಯದಾದಂಥ ಕಾಮಗಾರಿ. ಹಿಂದೆ ನಾನು ಶಾಸಕನಾಗಲಿಕ್ಕಿಂತ ಮುಂಚೆನೇ MLC ರವಿ ಅಣ್ಣವರ ವಿಶೇಷ ಅನುದಾನದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಾನೇ ಮಂಜೂರು ಮಾಡಿಸಿದ್ದೆ. ಚರಂಡಿ ಮಾಡಬೇಕು ಅಂತ ಹೇಳಿ ಈ ಕೆಲಸವನ್ನು ಪೆಂಡಿಂಗ್ ಇತ್ತು. ನಾನು ಅವಾಗ ಶಾಸಕನಿರಲಿಲ್ಲ. ಶಾಸಕನಾದ ಮೇಲೆ ಚರಂಡಿಗೂ ಸಹ ಅನುದಾನವನ್ನು ಒದಗಿಸಿ, ರಸ್ತೆಗೂ ಸಹ ಅನುದಾನವನ್ನು ಇನ್ನೂ ಹೆಚ್ಚಿಗೆ ಒದಗಿಸ್ಕೊಟ್ಟು ಇವತ್ತು ಆ ಕಾಮಗಾರಿಗೆ ಕಾಂಕ್ರೀಟ್ ಆಗ್ತಾ ಇರತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿರ್ತೇನೆ. ಕಾಮಗಾರಿ ಇವತ್ತು ಅಥವಾ ನಾಳೆಯಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಗುಣಮಟ್ಟದಿಂದ ಕೂಡಿದಂಥ ಕಾಮಗಾರಿ ಆಗುತ್ತೆ. ಎಷ್ಟು ಮೀಟ್ರು ಮತ್ತು ಎಷ್ಟು ಲಕ್ಷದ ಇದು ಹಿಂದೆ 25 ಲಕ್ಷಕ್ಕಾಗಿತ್ತು. ಈಗ ಅಡಿಷನಲ್ ಆಗಿ ಡ್ರೈನ್ ಎಲ್ಲ ಮಾಡೋದ್ರಿಂದ ಅಂದಾಜು ವೆಚ್ಚ ಎಷ್ಟು ಹೆಚ್ಚಿಗೆ ಆಗುತ್ತೋ ಅಷ್ಟು ಅನುದಾನ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅನುದಾನ ಒದಗಿಸಿ ನಾನು ಕಾಮಗಾರಿ ಪೂರ್ಣಗೊಳಿಸ್ತೀನಿ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್, NPA ಸದಸ್ಯ ಪ್ರಕಾಶ್ ಬಾಬು, ಬಗರು ಹುಕುಂ ಸಮಿತಿಯ ಸದಸ್ಯ ವಾಸುದೇವ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲೇಶ್, ನೆಲಮಂಗಲ ವಕ್ಫ್ ಬೋರ್ಡ್ ಅಧ್ಯಕ್ಷ ಸಾದತುಲ್ಲಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಹ್ಲಾದ್, ಅಬ್ದುಲ್ ಖಾದರ್ ಇನ್ನಿತರರು ಹಾಜರಿದ್ದರು. ರಾಮ್ ಪ್ರಸಾದ್ ಕಿಯಾರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಕೋಳಿ ಫಾರಂ ಕುಸಿದು ಬಿದ್ದು ಕೋಳಿ ಫಾರಂನಲ್ಲಿದ್ದ 800ಕ್ಕೂ ಹೆಚ್ಚು ಬಾಯ್ಲರ್ ಕೋಳಿಗಳು ಮೃತಪಟ್ಟಿರುವ ಘಟನೆ ತಾಲೂಕಿನ ಆದಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಆದಿಪಲ್ಲಿ ಗ್ರಾಮದ ಬೈರೆಡ್ಡಿ ಎಂಬುವವರಿಗೆ ಸೇರಿದ ಬಾಯ್ಲರ್ ಕೋಳಿ ಫಾರಂ ಆಗಿದ್ದು, ಶೆಡ್ ಏಕಾಏಕಿಯಾಗಿ ಚಾವಣಿ ಸಮೇತ ಕುಸಿದು ಬಿದ್ದಿದೆ. ಇನ್ನು ಫಾರಂ ಕುಸಿದು ಬಿದ್ದ ಪರಿಣಾಮ ಶೆಡ್ನಲ್ಲಿದ್ದ 3500 ಕೋಳಿಗಳ ಪೈಕಿ 800ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದ್ದು, ಸಾಕಾಣಿಕೆದಾರ ಕಣ್ಣೀರು ಹಾಕುವಂತಾಗಿದೆ. $140x24 ಅಡಿಯ ಶೆಡ್ ಕುಸಿದು ಬಿದ್ದಿದ್ದು, ಶೆಡ್ ನಿರ್ಮಾಣಕ್ಕೆ ಸುಮಾರು 6 ಲಕ್ಷದಷ್ಟು ಖರ್ಚು ಮಾಡಿದ್ದೆ. ಅಷ್ಟೇ ಅಲ್ಲದೆ ಈಗ ಕೋಳಿಗಳು ಸಾವನ್ನಪ್ಪಿರುವುದರಿಂದ ನಮಗೆ ಲಕ್ಷಾಂತರ ರುಗಳು ನಷ್ಟವಾಗಿದ್ದು, ಸರ್ಕಾರದಿಂದ ಪರಿಹಾರ ನೀಡಿ ನಮಗೆ ನೆರವಾಗಬೇಕು ಎಂದು ಕೋರಿದ್ದಾರೆ. ಇನ್ನು ಕೋಳಿ ಕಟಾವಿಗೆ ಬಂದಿದ್ದ ಸಮಯದಲ್ಲಿ ಫಾರಂ ಕುಸಿದು ಬಿದ್ದ ಪರಿಣಾಮ ಸಾಕಾಣಿಕೆದಾರನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ಪರದಾಡುವಂತಾಗಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಮಹಿಳೆಯರ ಹಲವು ಸಮಸ್ಯೆಗಳಿಗೆ ಮಹಿಳಾ ಕಾಂಗ್ರೆಸ್ ಸ್ಪಂದಿಸುತ್ತದೆ. ಜನರ ಬದುಕು ಬವಣೆ ಅರಿತು ಸಂಘಟನೆಗೆ ಒತ್ತು ನೀಡುತ್ತಿರುವ ಮಹಿಳಾ ಕಾಂಗ್ರೆಸ್ನತ್ತ ಮಹಿಳೆಯರನ್ನ ಸೆಳೆಯಲು ಮನೆ ಮನೆಗೆ ಹೋಗಿ ಸದಸ್ಯತ್ವ ಅಭಿಯಾನ ನಡೆಸಲಾಗುತ್ತಿದೆ. ಅತಿ ಹೆಚ್ಚು ಮಹಿಳೆಯರು ಪಕ್ಷಕ್ಕೆ ಸೇರ್ಪಡೆ ಮಾಡಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಾಪನೆ ದಿನ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಮಾತನಾಡಿ, ಕೇವಲ ಕಚೇರಿಯಲ್ಲಿ ಕುಳಿತು ಆನ್ಲೈನ್ನಲ್ಲಿ ಸದಸ್ಯತ್ವ ಮಾಡಿಸಿದರೆ ಸಾಲದು. ನಮ್ಮ ಪದಾಧಿಕಾರಿಗಳು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಗುರುತಿಸಿ ಮನೆ ಮನೆಗೆ ತೆರಳಿ ಕರಪತ್ರ ನೀಡಿ ನಮ್ಮ ಪಕ್ಷದ ಧ್ಯೇಯೋದ್ದೇಶಗಳನ್ನು ತಿಳಿಸಬೇಕು. ಅದರೊಟ್ಟಿಗೆ ಜನರ ಸಮಸ್ಯೆಗಳು ಏನಿದೆ, ಅದು ಶೈಕ್ಷಣಿಕ, ಸಾಮಾಜಿಕ ಅಥವಾ ಇತರ ಯಾವುದೇ ಸಮಸ್ಯೆಗಳಿದ್ರು ಅದನ್ನ ಗಮನಿಸಿ ಮೇಲ್ಸಮಿತಿಗಳ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಸೂಚಿಸಬೇಕು. ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, 5 ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ತಿಳಿಸಬೇಕು. ಆ ಮೂಲಕ ಹೆಚ್ಚೆಚ್ಚು ಮಹಿಳಾ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಸಬೇಕು ಅಂತ ಕರೆ ನೀಡಿದರು. ಪ್ರತಿ ಮಹಿಳೆಯರಿಗೂ ಹೋಗಿ ನಾವು ಮಾತಾಡಿಸೋದ್ರಿಂದ ಕೆಲವೊಮ್ಮೆ ಅವರ ಕಷ್ಟ ಸುಖಗಳನ್ನ ನಾವು ಅರ್ಥಕೋಬಹುದು. ಮತ್ತೆ ಅವ್ರಿಗೆ ಏನಾದರೂ ಕಷ್ಟ ಇದ್ರೆ, ಅವ್ರಿಗೇನಾದರೂ ತೊಂದರೆ ಆಗ್ತಾ ಇದ್ರೆ ಅದು ಸಹ ಅವರು ನಮ್ಮಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಅದಕ್ಕೆ ಏನು ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಅವರ ಯಾವುದೇ ಸಮಸ್ಯೆಯಲ್ಲಿ, ಒಂದು ರಾಜಕೀಯವಾಗಿರಲಿ, ಶೈಕ್ಷಣಿಕವಾಗಿರಲಿ, ಇಲ್ಲ ಆರೋಗ್ಯ ಸಮಸ್ಯೆಗಳಾಗಿರಲಿ, ಮತ್ತು ಕೌಟುಂಬಿಕ ಸಮಸ್ಯೆ ಆಗಿರಲಿ, ಯಾವುದೇ ರೀತಿ ಒಂದು ಸಮಸ್ಯೆನ ಅವ್ರ ಜೊತೆ ಕೂತು ನಾವು ಚರ್ಚೆ ಮಾಡಿ ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡೋ ಒಂದು ನಿಟ್ಟಿನಲ್ಲಿ. ಇನ್ನು ಈ ವೇಳೆ ಜಿಲ್ಲಾ ಪದಾಧಿಕಾರಿಗಳಾದ ವೆಂಕಟರತ್ನ, ವೆಂಕಟಲಕ್ಷ್ಮಿ, ಸರಸ್ವತಿ, ಮಂಡಿಕಲ್, ನಸೀಮಾ, ಹಸೀನಾ, ಛಾಯಾ, ಗೌತಮಿ, ಯಶೋಧ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿಶ್ವಕರ್ಮ ಮತ್ತು ವಿಶ್ವಕರ್ಮನ್ ಹಿಂದೂ ಧರ್ಮದಲ್ಲಿ ಕುಶಲಕರ್ಮಿ ಮತ್ತು ದೈವಿಕ ವಾಸ್ತುಶಿಲ್ಪಿ ದೇವರು. ವಿಶ್ವಕರ್ಮ ಎಂಬ ಪದವನ್ನ ಮೂಲತಃ ಯಾವುದೇ ಶಕ್ತಿಯುತ ದೇವತೆಗೆ ಒಂದು ಹೆಸರಾಗಿ ಬಳಸಲಾಗುತ್ತದೆ. ನಂತರದ ಅನೇಕ ಸಂಪ್ರದಾಯಗಳಲ್ಲಿ ವಿಶ್ವಕರ್ಮ ಕುಶಲಕರ್ಮಿ ದೇವರ ಹೆಸರಾಯಿತು ಎಂದು ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರೆ ತಿಳಿಸಿದರು.
ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಪುರಾಣಗಳ ಪ್ರಕಾರ ವಿಶ್ವಕರ್ಮರು ವಿಶ್ವದ ಮೊದಲ ವಾಸ್ತುಶಿಲ್ಪಿ ಮತ್ತು ಇಂಜಿನಿಯರ್. ವಿಶ್ವಕರ್ಮರು ಸ್ವರ್ಗಲೋಕ, ಪುಷ್ಪಕ ವಿಮಾನ, ದ್ವಾರಕಾ ನಗರಿ, ಯಮಪುರಿ, ಕುಬೇರಪುರಿ ಸೇರಿ ಇನ್ನೂ ಹಲವು ಲೋಕಗಳನ್ನು ನಿರ್ಮಿಸಿದವರು ಎಂದು ಪುರಾಣ ಪುಣ್ಯಕಥೆಗಳಲ್ಲಿ ಹೇಳಲಾಗುತ್ತದೆ. ವಿಶ್ವಕರ್ಮನ ಜನನದ ಬಗ್ಗೆ ಧರ್ಮಗ್ರಂಥಗಳಲ್ಲಿ ವಿಭಿನ್ನ ಕಥೆಗಳು ಪ್ರಚಲಿತದಲ್ಲಿವೆ. ವರಾಹ ಪುರಾಣದ ಪ್ರಕಾರ ಬ್ರಹ್ಮನು ವಿಶ್ವಕರ್ಮನನ್ನು ಭೂಮಿಯ ಮೇಲೆ ಸೃಷ್ಟಿಸಿದನು. ಅದೇ ಸಮಯದಲ್ಲಿ ವಿಶ್ವಕರ್ಮ ಪುರಾಣದ ಪ್ರಕಾರ ಆದಿನಾರಾಯಣನನ್ನು ಮೊದಲು ಬ್ರಹ್ಮ ಮತ್ತು ನಂತರ ವಿಶ್ವಕರ್ಮನನ್ನು ಸೃಷ್ಟಿಸಿದರು ಎಂದರು. ಆ ಟೈಮ್ನಲ್ಲಿ ಇದ್ದಂಥ ದೇವತೆಗಳ ಆಯುಧಗಳನ್ನ ಅವರು ಸೃಷ್ಟಿ ಮಾಡಿಕೊಟ್ರಂತೆ. ಆಯುಧಗಳ ಹೇಗಿರಬೇಕು ಅಂತ ಅಂದ್ಬಿಟ್ಟು ಅವ್ರು ಮಾಡಿಕೊಟ್ರಂತೆ. ಅದರಲ್ಲಿ ಒಂದು ಸುದರ್ಶನ ಚಕ್ರ, ವಿಷ್ಣುವಿನ ಸುದರ್ಶನ ಚಕ್ರನ ಅವರು ಮಾಡಿಕೊಟ್ರು ಅಂತ ಅಂದ್ಬಿಟ್ಟು ಒಂದು ಇತಿಹಾಸ ಇದೆ. ಅಂದರೆ ಆ ಟೈಮ್ನಲ್ಲೇ ಅವರು ಅಷ್ಟು ಕ್ರಿಯೇಟಿವಿಟಿ ಇತ್ತು. ನಮ್ಮ ಹಿರಿಯರು ಒಂದು ಅದ್ಭುತವಾದ ಒಂದು ಮಾತು ಹೇಳಿದರು, ಬ್ರಾಹ್ಮಣನಂತಹ ಒಂದು ಇಂಟೆಲಿಜೆನ್ಸ್, ಕ್ಷತ್ರಿಯರಂತಹ ಒಂದು ಶೌರ್ಯ, ಇವೆರಡು ಕಂಬೈನ್ ಆದರೆ ಇದರಷ್ಟು ಪವರ್ಫುಲ್ ಇನ್ಯಾವುದೂ ಇರೋದಿಲ್ಲ. ಅದು ತುಂಬ ಒಂದು ಅದ್ಭುತವಾದ ಮಾತು. ನನ್ನ ಮನಸ್ಸಿಗಂತೂ ಬಹಳಷ್ಟು ಅದು ತುಂಬ ಇಷ್ಟ ಆಯಿತು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಲೋಕೋಪಯೋಗಿ ಇಲಾಖೆ ಪ್ರದೀಪ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆರ್ ಶಿವಪ್ಪ, ಕೃಷಿ ಇಲಾಖೆ ಲಕ್ಷ್ಮಿ, ಪಶು ಇಲಾಖೆ ಕೃಷ್ಣಮೂರ್ತಿ, ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್, ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಚಾರಿ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಈ ಜಗತ್ತಿನ ನಿರ್ಮಾಣದಲ್ಲಿ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅಪಾರವಾದದ್ದು. ಬೆಲೆ ಕಟ್ಟಲಾಗದಂತಹ ಕೊಡುಗೆಯನ್ನ ಈ ಸಮಾಜಕ್ಕೆ ನೀಡಿದ ಸಮುದಾಯದ ಬಗ್ಗೆ ಹೆಮ್ಮೆ ಪಡಬೇಕೆಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ತಾಲೂಕು ರಾಷ್ಟ್ರೀಯ ಮತ್ತು ನಾಡ ಹಬ್ಬಗಳ ಆಚರಣಾ ಸಮಿತಿಯಿಂದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಬಿಎನ್ ರವಿಕುಮಾರ್ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ವಿಶ್ವಕರ್ಮ ಸಮಾಜವು ಭವ್ಯ ಪರಂಪರೆಯುಳ್ಳ ಸಮಾಜ. ವಾಸ್ತುಶಿಲ್ಪವನ್ನ ಬಲ್ಲವರು, ಮನೆ ದೇವಾಲಯ ಸೇರಿ ಜಗತ್ತಿನ ನಿರ್ಮಾಣದಲ್ಲಿ ವಿಶ್ವಕರ್ಮ ಸಮಾಜದ ಕೈಚಳಕವಿದೆ. ಪ್ರತಿನಿತ್ಯ ಜನರು ಬಳಸುವ ಕರಕುಶಲ ಸಾಮಗ್ರಿಗಳು, ಲೋಹ, ಕಬ್ಬಿಣ, ದೇವರ ವಿಗ್ರಹ, ಚಿತ್ರಪಟಗಳು, ಗೃಹ ಬಳಕೆ ವಸ್ತುಗಳು, ಸ್ಮಾರಕಗಳ ನಿರ್ಮಾಣದ ಕಾರ್ಯದಲ್ಲಿ ವಿಶ್ವಕರ್ಮರ ಕಲೆಯ ಜೀವಂತಿಕೆಯ ಅಸ್ತಿತ್ವವನ್ನ ಇಂದಿಗೂ ಉಳಿಸಿರುವುದೇ ಸಾಕ್ಷಿ ಎಂದರು. ದೊಡ್ಡ ಕೊಡುಗೆ ಅಂದ್ರೆ ಅದು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಹನೀಯರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ವಿಶೇಷವಾಗಿ ಇವತ್ತು ಏನು ಸುಮಾರು 400-500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯಗಳಾಗ್ಬೋದು, ಇವತ್ತು ಪ್ರತಿಯೊಬ್ಬರು ಇವತ್ತು ಅವರು ತಯಾರು ಮಾಡಿರ್ತಕ್ಕಂಥ ಆಭರಣಗಳಾಗ್ಬೋದು, ಇವತ್ತು ದೊಡ್ಡ ಕಚೇರಿಗಳಾಗ್ಬೋದು, ಇವೆಲ್ಲ ಇವತ್ತು ಕಾರ್ಯಕ್ರಮದಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ, ಉನ್ನತ ವ್ಯಾಸಂಗದಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತರು ಮತ್ತು ಸಮುದಾಯದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಈ ವೇಳೆ ತಹಶೀಲ್ದಾರ್ ಬಿಎನ್ ಸ್ವಾಮಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ರಾಮಚಂದ್ರ, ನಗರಸಭೆ ಪೌರಾಯುಕ್ತ ಮಂಜುನಾಥ್, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಸುಬ್ಬಾರೆಡ್ಡಿ, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮಂಜುನಾಥ್, ಮುಖಂಡ ಬಂಕ್ ಮುನಿಯಪ್ಪ, ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಅಮರನಾರಾಯಣಾಚಾರಿ, ಗೌರವಾಧ್ಯಕ್ಷ ಜನಾರ್ದನಮೂರ್ತಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ವೇದ ಕಾಲದಿಂದಲೂ ವಿಶ್ವಕರ್ಮ ಸಮುದಾಯ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಸಂಖ್ಯೆಯಲ್ಲಿ ಈ ಸಮುದಾಯ ಕಡಿಮೆ ಇದ್ದರೂ ಸಮಾಜದ ಆಗು ಹೋಗುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರು ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರಿನ ಮಿನಿ ವಿಧಾನಸೌಧದಲ್ಲಿ ಸರ್ಕಾರದಿಂದ ನಡೆದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ವಿಶ್ವಕರ್ಮ ಸಮುದಾಯ ಕೃಷಿಕರಿಗೆ ನೇಗಿಲು ಮುಂತಾದ ಸಲಕರಣೆಗಳನ್ನು ಮಾಡಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾದ ಬೇಲೂರು, ಹಳೇಬೀಡು, ಮಧುರಾ ಮೀನಾಕ್ಷಿ ದೇವಾಲಯ ಮುಂತಾದವುಗಳಲ್ಲಿ ಇವರ ಶಿಲ್ಪ ಕಲಾ ನೈಪುಣ್ಯ ಇಂದಿಗೂ ನಾವು ಕಾಣಬಹುದು. ಪುರಾಣಗಳಲ್ಲಿ ಸಹ ಇವರ ಸೇವೆಗಳನ್ನ ನಾವು ನೋಡಬಹುದು. ಇಂದಿಗೂ ಈ ಜನಾಂಗ ಸಮಾಜ ಚಿಂತಕರಾಗಿದ್ದಾರೆ ಎಂದು ತಿಳಿಸಿದ ಅವರು, ನಗರದಲ್ಲಿರುವ ವಿಶ್ವಕರ್ಮ ಸಮುದಾಯ ಭವನ ನಿರ್ಮಾಣವನ್ನ ಪೂರ್ಣಗೊಳಿಸಲು ಮುಂದಾಗುತ್ತೇನೆ ಎಂದರು. ಬೇಕಾದ್ರೆ ಪ್ರತಿಯೊಂದನ್ನು ನಿಮ್ಮ ಸಮಾಜವನ್ನ
ಡಿಪೆಂಡ್ ಆಗಿ ಅವರು ತಮ್ಮ ವ್ಯವಸಾಯವನ್ನಾಗಲಿ ಅಭಿವೃದ್ಧಿಯನ್ನಾಗಲಿ ಮಾಡ್ಕೊಳ್ಳುವಂಥ ಟೈಮ್ ಇತ್ತು. ಅದೇ ರೀತಿ ಅಷ್ಟೇ ಅಲ್ಲ, ನಗರಕ್ಕೆ ಬಂದರೂ ಅಷ್ಟೇ, ನಗರದಲ್ಲಿ ನಗರ ನಿರ್ಮಾಣದಲ್ಲೂ ಅಷ್ಟೇ ನಿಮ್ಮ ಸಹಾಯ ಸಹಕಾರ ಇಲ್ಲದಲೇ ಯಾವ ನಗರ ನಿರ್ಮಾಣವೂ ಕೂಡ ಆಗ್ತಿರಲಿಲ್ಲ. ಮೂರನೇದಾಗಿ ಇವತ್ತೇನು ನಮ್ಮ ಇಡೀ ಪ್ರಪಂಚಕ್ಕೆ ಹೆಸರು ಕೊಟ್ಟಿದೆ, ಹಳೇಬೀಡು ಇರ್ಬೋದು, ಬೇಲೂರು ಇರ್ಬೋದು, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಇರ್ಬೋದು, ಮೊದಲೇ ಮೀನಾಕ್ಷಿ ಇರ್ಬೋದು, ಆಮೇಲೆ ಬೃಹದೇಶ್ವರ ಟೆಂಪಲ್ ಇರ್ಬೋದು. ಬೃಹದೇಶ್ವರ ಟೆಂಪಲ್ ನೀವು ನೋಡಿದರೆ ಆ ಕಾಲದಲ್ಲಿ ಎಷ್ಟೋ ಟನ್ನಿನ ಒಂದು ಬಂಡೆ ಕಲ್ಲನ್ನು ಕೆತ್ತಿ ಮೇಲ್ಗಡೆ ಅಷ್ಟೋ 200-250 ಅಡಿ ಹೈಟಲ್ಲಿ ಸುಮಾರು 1000 ವರ್ಷಗಳಿಂದ ನಿಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಾರಾಯಣ ಆಚಾರಿ, ಪ್ರಮೀಳಾ ರಾಧಾಕೃಷ್ಣ ಮುಂತಾದವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಮಹಿಳಾ ಸಂಘಟನೆಯ ಸವಿತಾ ವಿರಾಟ್, ತಹಶೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ, ಉಪಾಧ್ಯಕ್ಷ ಫರೀದ್, ಪೌರಾಯುಕ್ತೆ ಗೀತಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸಮೂರ್ತಿ, ಆಕಾಶ್, ಮಹೇಂದ್ರ, ಶಿವಣ್ಣ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ವಿಶ್ವಕರ್ಮ ಸಮುದಾಯದವರ ಕುಲದೇವತೆ ಕಾಳಿಕಾಂಬೆಯಾಗಿದ್ದು, ಕೋಲಾರ ನಗರದಲ್ಲಿರುವ ಕಾಳಿಕಾಂಬಾ ದೇವಾಲಯದಲ್ಲಿ ನನ್ನ ಸ್ವಂತ ಖರ್ಚಿನಲ್ಲಿ ಕೊಳವೆ ಬಾವಿ ಕೊರೆಸಲಾಗುತ್ತದೆ ಎಂದು ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಭರವಸೆ ನೀಡಿದರು. ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಮಂಗಳವಾರ ನಡೆದ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ವಿಶ್ವಕರ್ಮ ಜಯಂತಿಯಲ್ಲಿ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ಭಾಗವಹಿಸಿ ಮಾತನಾಡಿ, ವಿಶ್ವಕರ್ಮ ಸಮುದಾಯದವರ ಬೇಡಿಕೆ ಈಡೇರಿಸಲು ಸದಾ ಬದ್ಧನಾಗಿದ್ದೇನೆ. ಅವರ ಮನವಿಯಂತೆ ಹಿಂದೆ ಬೋರ್ವೆಲ್ ಕೊರೆಸಿ ಕುಲದೇವತೆಯಾದ ಕಾಳಿಕಾಂಬ ಮಾತೆಗೆ ಗಂಗಾಭಿಷೇಕ ಮಾಡಲಿ. ವಿಶ್ವಕರ್ಮ ಜನಾಂಗದ ಸಂಖ್ಯೆ ಕಡಿಮೆ ಇದ್ರೂ ಜ್ಞಾನ, ಪ್ರತಿಭೆ ಹಾಗೂ ಸಂಸ್ಕೃತಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇವರ ವಿಗ್ರಹಗಳ ಕೆತ್ತನೆಯ ಕಸುಬು ಮನಮೋಹಕವಾದದ್ದು. ಪ್ರತಿಯೊಬ್ಬ ಮನುಷ್ಯನು ಭಕ್ತಿ ಪರವಶನಾಗಲು ವಿಶ್ವಕರ್ಮ ಶಿಲ್ಪಿಗಳೇ ಮುಖ್ಯ ಕಾರಣರೆಂದು ಕೊಂಡಾಡಿದ್ರು. ಸಮುದಾಯ ಚಿಕ್ಕದಾಗಿರ್ಬೋದು, ಸಂಖ್ಯೆ ಚಿಕ್ಕದಾಗಿರ್ಬೋದು, ಆದರೆ ನಿಮ್ಮನ್ನ ಪ್ರತಿಭೆ, ಜ್ಞಾನ, ಸಾಹಿತ್ಯ ಮತ್ತೆ ಇಡೀ ರಾಜ್ಯ ಅಲ್ಲ, ಇಡೀ ವಿಶ್ವಕ್ಕೆ ಅತ್ಯುತ್ತಮವಾದ ಕಲಾ ಪ್ರತಿಭೆಗಳನ್ನ, ಶಿಲಾಕೃತಿಗಳನ್ನ ನಮಗೆ ನೀಡಿ ಒಂದು ಭಕ್ತಿಪೂರ್ವಕ ಒಂದು ದೈವಿ ಸಂಬಂಧಗಳನ್ನ ನಮ್ಮಗಳ ಮಧ್ಯೆ ಏರ್ಪಡುತ್ತದೆ. ಯಾಕಂದ್ರೆ ಬೆಳಿಗ್ಗೆ ಇದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಸಮಯ ಸಿಕ್ಕರೆ ದೇವಸ್ಥಾನಕ್ಕೆ ಹೋಗಿ ಒಂದು ವಿಗ್ರಹ ಮೂರ್ತಿಗಳಿಗೆ ನಮಸ್ಕಾರ ಮಾಡ್ತೀವಿ. ಹಬ್ಬ ಹರಿದಿನಗಳಲ್ಲಿ ನಿರಂತರವಾಗಿದ್ದೀವಿ. ಇದೆಲ್ಲದಕ್ಕೂ ಕಾರಣ ಶಿಲ್ಪಕಲೆ ಮತ್ತೆ ಆ ಕಲೆ ತೋರಿಸಿರ್ತಕ್ಕಂಥ ಎಲ್ಲ ಸಮುದಾಯಗಳ ಕೈವಾಡ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಕೆ ಲಕ್ಷ್ಮೀದೇವಮ್ಮ ರಮೇಶ್, ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷ ಕೆವಿ ಜಗದೀಶ್ವರಾಚಾರ್, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಶಿವಕುಮಾರ್, ಕೃಷಿ ಇಲಾಖಾ ಸಹಾಯಕ ನಿರ್ದೇಶಕಿ ಮೀನಾಕ್ಷಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಎನ್ ವಿಜಯಲಕ್ಷ್ಮಿ, ವಿಶ್ವಕರ್ಮ ಮಹಾಸಭಾದ ಕಲಾವಿದ ವಿಷ್ಣು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ
ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ವಿಶ್ವಕರ್ಮ ಸಮುದಾಯದ ಬಂಧುಗಳು ಹಾಗೂ ಸದಸ್ಯರಾದ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಮೊದಲ ಬಾರಿಗೆ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲಾಯಿತು. ಈ ವೇಳೆ ನಾರಾಯಣಸ್ವಾಮಿ ಮಾತನಾಡಿ, ವಿಶ್ವಕರ್ಮ ಜಯಂತಿ ಅಂಗವಾಗಿ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಮೊದಲ ಬಾರಿಗೆ ಎಲ್ಲಾ ಸಮುದಾಯದವರು ಒಗ್ಗಟ್ಟಿನಿಂದ ಸೇರಿ ವಿಶ್ವಕರ್ಮರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿ ಆಚರಣೆ ಮಾಡಿ ಅನ್ನ ಸಂತರ್ಪಣೆ ಮಾಡಲಾಯಿತು ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸುಬ್ರಹ್ಮಣ್ಯ, ಸಮುದಾಯದ ಸದಸ್ಯ ನವೀನಾಚಾರಿ ಮತ್ತು ನಾಗಭೂಷಣ್ ಆಚಾರಿ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಫಲಿತಾಂಶ ಘೋಷಣೆ. ಸಂಸದ ಸುಧಾಕರ್ರಿಂದ ಶುಭಾಶಯ. ನಗರೋತ್ಥಾನ ಅನುದಾನ 40 ಕೋಟಿ ಸಮರ್ಪಕವಾಗಿ ಬಳಸುವಂತೆ ಕರೆ. ಅತಿ ವೇಗವಾಗಿ ಕಾರು ಚಾಲನೆ, ಎರ್ಟಿಗಾ ಕಾರು ಮರಕ್ಕೆ ಡಿಕ್ಕಿ, ಕಾರ್ನಲ್ಲಿದ್ದ 5 ಸಾವು. ಮುನಿರತ್ನಂ ಬಿಜೆಪಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡೋ ದೊಡ್ಡ ಕಳ್ಳ. ಬಿಬಿಎಂಪಿಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾನೆ. ಏಕವಚನದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಾಗ್ದಾಳಿ. 5 ಗ್ರಾಮಗಳಿಗೆ ಕಂಟಕವಾದ ಗರುಡಾಚಲ ನದಿ ಸೇತುವೆ. ಶಾಲೆಗೆ ಹೋಗುವ ಮಕ್ಕಳು ಪರದಾಟ, ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.